ಇನ್ನು ಯತ್ನಾಳ್ ಅವರಿಗೆ ಫೈನಲಿ ನೋಟಿಸನ್ನು ನೀಡಲಾಯಿತು. ಆದರೆ ಇದ್ರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ಬರ್ತಾ ಇದೆ. ಯಾಕೆಂದರೆ ಯತ್ನಾಳ್ ಇದೇ ಮೊದಲ ಬಾರಿಗಲ್ಲ, ಹಲವಾರು ಬಾರಿ ಮಾತನಾಡಿದ್ದಾರೆ, ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಆವಾಗ ಯಾವಾಗಲೂ ಕೂಡ BJP ಹೈಕಮಾಂಡ್ ಎಲ್ಲೂ ಕೂಡ ನೋಟಿಸನ್ನು ನೀಡಲಿಲ್ಲ. ಆದರೆ ವಿಜಯೇಂದ್ರ 2 ದಿನಗಳ ಹಿಂದಷ್ಟೇ ನೇರವಾಗಿ ದೆಹಲಿಗೆ ಹೋಗಿದ್ದರು, ದೆಹಲಿ ಪ್ರಯಾಣ ಮಾಡಿದರು, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದರು. ಇದಾದ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಪ್ರಮುಖವಾಗಿ ನೇರವಾಗಿ ಯತ್ನಾಳ್ ಅವರಿಗೆ ನೋಟಿಸನ್ನು ನೀಡಲಾಯಿತು. ಹಾಗಾದರೆ ವಿಜಯೇಂದ್ರ ಅವರ ಟ್ರಿಪ್ಗೂ ಈ ನೋಟಿಸ್ಗೂ ಏನಾದರೂ ಸಂಬಂಧ ಇದೆಯಾ? ನೋಡೋಣ ಬನ್ನಿ ಈ ಸ್ಟೋರಿ. 99 ತಪ್ಪು ಮಾಡೋ ತನಕ ಸುಮ್ಮನೆ ಇರ್ತಾನೆ. ವಿಜಯೇಂದ್ರ ಕಟ್ ಆ್ಯಂಡ್ ಪೇಸ್ಟ್ ಗಿರಿಕೆ. 100ನೇ ತಪ್ಪು ಮಾಡಿದಾಗ ಏನು ಶಿಕ್ಷೆ ಆಗಬೇಕು ಅದು ಹಾಗೇ ಆಗ್ತದೆ. ಇಲ್ಲ ವಿಜಯೇಂದ್ರ ತಪ್ಪಾಗಿದ್ದು. ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅನು ಮಗ ಅದೇನಾ ನಾನು? ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ನಾವು ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿತ್ತು. ಬಿಜೆಪಿ ಅಂತರ್ಯುದ್ಧ ಮತ್ತೊಂದು ಹಂತಕ್ಕೆ ಹೊರಳಿದೆ. ಬಿಜೆಪಿ ಮನೆಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣಬಡಿದಾಟ ಜೋರಾಗಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ದಸರಾ, ದೀಪಾವಳಿ ಅಂತ ವಿಜಯೇಂದ್ರ ಹಬ್ಬಗಳ ಲೆಕ್ಕ ಹಾಕ್ತಿದ್ರು. ಉಪಚುನಾವಣೆ ವೇಳೆ TV9 ಸಂದರ್ಶನದಲ್ಲೂ ವಿಜಯೇಂದ್ರ ಇದೇ ಮಾತುಗಳನ್ನಾಡಿದ್ರು. ದೇವರು 99 ತಪ್ಪುಗಳನ್ನ ಮಾಡೋವರೆಗೂ ಸುಮ್ಮನೆ ಇರ್ತಾನೆ, 100ನೇ ತಪ್ಪು ಮಾಡಿದಾಗ ಏನ್ ಶಿಕ್ಷೆ ಕೊಡ್ತಾನೆ ಅಂತ ಕೇಂದ್ರ ನಾಯಕರ ಕಡೆ ಬೊಟ್ಟು ಮಾಡಿದ್ರು. 99 ತಪ್ಪು ಮಾಡೋ ತನಕ ಸುಮ್ಮನೆ ಇರ್ತಾನೆ, 100ನೇ ತಪ್ಪು ಮಾಡಿದಾಗ ಏನು ಶಿಕ್ಷೆ ಆಗಬೇಕು ಅದು ಹಾಗೇ ಆಗ್ತದೆ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತಾನೆ, ರಾಜ್ಯದ ಅಧ್ಯಕ್ಷ ಆಗಿ ನಾನು ಮಾಡಿರ್ತಕ್ಕಂಥದ್ದು ಯಾರ್ದೋ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಲ್ಲ. ಕೇಂದ್ರದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಾರ್ಯಾರ ಹಣ ಬರ ಏನಿದೆ, ಯಾರ್ಯಾರ ಪಕ್ಷಕ್ಕೆ ಏನೇನು ಕೊಡುಗೆನ ಕೊಟ್ಟಿದ್ದಾರೆ, ಯಾರ್ಯಾರು ಯಾವ ಸ್ಥಾನಮಾನಗಳನ್ನ ಪಡೆದುಕೊಂಡು ಪಕ್ಷಕ್ಕೆ ಎಷ್ಟು ಶಕ್ತಿ ತುಂಬಿದ್ದಾರೆ, ಇವರೆಲ್ಲರ ಜಾತಕನು ಕೂಡ ವರಿಷ್ಠರಿಗೆ ಗೊತ್ತಿದೆ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತಾನೆ, ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಯಾರ್ದೋ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕಲ್ಲ, ಪಕ್ಷ ಸಂಘಟನೆ ಮಾಡಲಿ ಅಂತೇಳಿ ಆ ಕೆಲಸವನ್ನ ನಾನು ಪ್ರಾಮಾಣಿಕ ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರ ಚುನಾವಣೆ ಬಳಿಕ ಏನಾಗುತ್ತೆ ನೋಡ್ತೀರಿ ಅಂತ ವಿಜಯೇಂದ್ರ ಬಣ ಹೇಳ್ತಾನೆ ಇತ್ತು. ಇದರ ಬೆನ್ನಲ್ಲೇ ವಕ್ಫ್ ವಿಚಾರವಾಗಿ ಯತ್ನಾಳ್ ಅಂಡ್ ಟೀಮ್ ಪ್ರತ್ಯೇಕ ಹೋರಾಟದ ಹಾದಿ ಹಿಡಿತು. ಯತ್ನಾಳ್ ಪ್ರತಿ ಮಾತಿನಲ್ಲೂ BSY ಕುಟುಂಬದ ವಿರುದ್ಧ ಹರಿಹಾಯ್ತಿದ್ರು. ಮೊನ್ನೆ ತಾನೇ ದೆಹಲಿಗೆ ತೆರಳಿದ್ದ ವಿಜಯೇಂದ್ರ ಪಕ್ಷದ ವರಿಷ್ಠರಿಗೂ ಸುದ್ದಿ ಮುಟ್ಟಿಸಿ ಬಂದಿದ್ರು. ಇದರ ಬೆನ್ನಲ್ಲೇ ಯತ್ನಾಳ್ ದೆಹಲಿಯಲ್ಲಿ ಇರೋವಾಗಲೇ ಕೇಂದ್ರೀಯ BJP ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿದೆ. 10 ದಿನಗಳ ಒಳಗಾಗಿ ಉತ್ತರಿಸಬೇಕಿರುವ ನೋಟಿಸ್ಗೆ ನನ್ನ ಬಳಿ ಉತ್ತರ ರೆಡಿ ಇದ್ದು BJPಯ ವಸ್ತುಸ್ಥಿತಿಯನ್ನೇ ವಿವರಿಸ್ತೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ನಾನು ಅಧಿಕೃತ ಬರಲಾರ್ದೆ ಹಂಗೆ ಹೇಳ್ರಿ, ಬರ್ಬೇಕಲ್ಲದು ಮೇಲು ಅಥವಾ ಎಲ್ಲೂ ವಾಟ್ಸಪ್ ಎಲ್ಲೂ ಮೂಲಕ ಬಂದಿಲ್ಲ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ, ಅವ್ರದೇ ಫೋನ್ ನೋಡ್ರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು, ಬಂದು ಉತ್ತರ ಕೊಡ್ತೀನಿ. ಇನ್ನು ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಬಂದಿರುವ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೋಟಿಸ್ ವಿಚಾರಕ್ಕೆ ಇನ್ನೂ 10 ದಿನಗಳು ಇದೆ ಅಲ್ವಾ ನೋಡೋಣ ಅಂತಷ್ಟೇ ತಣ್ಣಗೆ ಪ್ರತಿಕ್ರಿಯಿಸಿದ್ದು, ಹೆಚ್ಚಿನ ಯಾವುದೇ ಪ್ರತಿಕ್ರಿಯೆ ನೀಡುವ ಗೋಜಿಗೆ ಹೋಗಿಲ್ಲ. ಇದೆಲ್ಲದರ ನಡುವೆ ಯತ್ನಾಳ್ ತಂಡ ಈಗಾಗಲೇ ದೆಹಲಿಯಲ್ಲಿದೆ. ನಾಳೆ ವಕ್ಫ್ ಕಾಯ್ದೆ ಕುರಿತ JPC ಭೇಟಿ ಮಾಡಿ ವರದಿ ಒಪ್ಪಿಸಲಿರುವ ಟೀಮ್ ಬಳಿಕ ಹೈಕಮಾಂಡ್ ಭೇಟಿಗೆ ಪ್ರಯತ್ನಿಸಲಿದೆ. ಇತ್ತ BJPಯ ಜಿಲ್ಲಾಧ್ಯಕ್ಷರುಗಳು ಬೆಂಗಳೂರಿನಲ್ಲಿ ಸಭೆ ಸೇರಿ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಈ ನಡುವೆ ಯತ್ನಾಳ್ಗೆ ಕೇವಲ ಶೋಕಾಸ್ ನೋಟಿಸ್ ಮಾತ್ರ ನೀಡಿ ಉತ್ತರ ಪಡೆದು ಹೈಕಮಾಂಡ್ ಸುಮ್ಮನಾಗಬಹುದು ಎಂಬ ಅನುಮಾನ ವಿಜಯೇಂದ್ರ ಆಪ್ತರಲ್ಲಿ ಮನೆ ಮಾಡಿದೆ. ಅದಕ್ಕಾಗಿ ಯತ್ನಾಳ್ಗೆ ಕೇವಲ ನೋಟಿಸ್ ಕೊಡದೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂಬ ಒತ್ತಾಯವನ್ನ ವಿಜಯೇಂದ್ರ ನಿಷ್ಠರು ಶುರು ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ವಿಚಾರದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸದನದಲ್ಲೇ ಯತ್ನಾಳ್ BJPಗೆ ಮುಜುಗರ ಉಂಟು ಮಾಡುವ ಎಲ್ಲಾ ಸಾಧ್ಯತೆಗಳೂ ಇವೆ. BJP ಬಣಗಳ ಬಡಿದಾಟದಿಂದ ಹೈಕಮಾಂಡ್ ತಟಸ್ಥವಾಗಿದೆ. ವಿಜೇಂದ್ರ ಪರವೂ ಇಲ್ಲ, ಯತ್ನಾಳ್ ವಿರುದ್ಧವೂ ಇಲ್ಲ ಎನ್ನಲಾಗ್ತಿದೆ. ಹೈಕಮಾಂಡ್ಗೆ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದ ಸ್ಥಿತಿ ಎದುರಾಗಿದೆ. ಹೈಕಮಾಂಡ್ ಯತ್ನಾಳ್ ಬಗ್ಗೆ ಅಭಿಪ್ರಾಯ ಬದಲಿಸಿಕೊಂಡಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜಯೇಂದ್ರ ಒತ್ತಡ ಹೇರಿದ್ದರಿಂದ ಕೇವಲ ಶೋಕಾಸ್ ನೋಟಿಸ್ಗೆ ಸೀಮಿತವಾಯ್ತಾ ಅಂತ ಹೇಳಲಾಗ್ತಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.